ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಎಕ್ಸ್ಪೈರಿ ದಿನ ಅಷ್ಟೇನು ವಾಲಟಾಲಿಟಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಲೋವರ್ ಲೆವೆಲ್ಗಳಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ರಿಕವರಿನೇ ನೋಡೋದಕ್ಕೆ ಸಿಕ್ಕಿದೆ. 25,907ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. 35 ಪಾಯಿಂಟ್ಗಳ ಅರೌಂಡಲ್ಲಿ ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 120 ಪಾಯಿಂಟ್ಗಳ ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. 0.15% ಕರೆಕ್ಷನ್ ಸೆನ್ಸೆಕ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಫ್ಲಾಟ್ ಆಗಿತ್ತು. 30 ಪಾಯಿಂಟ್ಗಳ ಗೇನ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಒಂದು ಸ್ಟ್ರಾಂಗ್ ರ್ಯಾಲಿ ಮಾರ್ಕೆಟ್ನಲ್ಲಿ ಕೊನೆ ವಾರದಲ್ಲಿ ಎಕ್ಸ್ಪೆಕ್ಟೆಡ್ ಇತ್ತು. ಬಟ್ ಆ ರೀತಿಯ ರ್ಯಾಲಿ ಮಾರ್ಕೆಟ್ನಲ್ಲಿ ಬರ್ತಿರೋದು ಕಾಣಿಸ್ತಿಲ್ಲ. ಫ್ಲಾಟ್ ಆಗೇನೆ ಮಾರ್ಕೆಟ್ಸ್ ಟ್ರೇಡ್ ಆಗ್ತದೆ. ಸೊ ಮತ್ತೆ 26,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಹೋದ್ರೆ ಆ ಲೆವೆಲ್ನಿಂದ ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಾಕಷ್ಟು ಬ್ರೋಕರೇಜ್ಗಳು 32,000 ಅರೌಂಡಲ್ಲಿ ನಿಫ್ಟಿಯ ಟಾರ್ಗೆಟ್ ಅನ್ನ ಮುಂದಿನ ಒಂದು ವರ್ಷಕ್ಕೆ ಕೊಟ್ಟಿದ್ದಾರೆ. ಸೊ ಅದು ಬುಲ್ ಕೇಸ್ ಸಿನಾರಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡ್ತಿದ್ದೀರಾ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್, ನಿಫ್ಟಿ ಮಿಡ್ ಕ್ಯಾಪ್ನ ಲಾಟ್ ಸೈಜ್ಗಳು ಮುಂದಿನ ಎಕ್ಸ್ಪೈರಿಯಿಂದ ಚೇಂಜ್ ಆಗ್ತಾ ಇದೆ. ಸೊ ನಿಫ್ಟಿಯ ಈಗಿನ ಲಾಟ್ ಸೈಜ್ ಏನಿದೆ 75 ಆಗಿತ್ತು, ಅದು 65ಕ್ಕೆ ಇಳಿತಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಲಾಟ್ ಸೈಜ್ 35 ಆಗಿತ್ತು, ಅದು 30ಕ್ಕೆ ಇಳಿತಾ ಇದೆ. ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್ನ ಲಾಟ್ ಸೈಜ್ 65 ಇದ್ದಿದ್ದು 60ಕ್ಕೆ ರಿಡ್ಯೂಸ್ ಆಗ್ತದೆ. ನಿಫ್ಟಿ ಮಿಡ್ ಕ್ಯಾಪ್ನ ಲಾಟ್ ಸೈಜ್ 140 ಇತ್ತು, ಅದು 120ಕ್ಕೆ ಇಳಿಯುತ್ತೆ. ಸೊ NSE ಈ ಚೇಂಜಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಎಕ್ಸ್ಪೈರಿಯ ಕಾಂಟ್ರಾಕ್ಟ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡಿದಾಗ ಅಪ್ಡೇಟೆಡ್ ಲಾಟ್ ಸೈಜ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತಿನ ಎಕ್ಸ್ಪೈರಿವರೆಗೂ ಲಾಟ್ ಸೈಜ್ ಮ್ಯಾಕ್ಸಿಮಮ್ಮೇ ಆಗಿತ್ತು. ಸೊ NSE ಈ ರೀತಿಯ ಚೇಂಜಸ್ಗಳನ್ನು ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ. ಲಾಟ್ ಸೈಜ್ಗಳು ಕೂಡ ಚೇಂಜ್ ಆಗೋದು ಕಾಣಿಸ್ತಿರುತ್ತೆ. ಸೊ ಈಗ ಬ್ರೋಕರೇಜ್ಗಳು ಕೂಡ ಅದನ್ನು ಅಪ್ಡೇಟ್ ಮಾಡೋದ್ರಿಂದ ಸೊ ನೀವು ಜಸ್ಟ್ ಕಾಂಟ್ರಾಕ್ಟ್ಸ್ಗಳನ್ನು ಬೈ ಅಥವಾ ಸೆಲ್ ಮಾಡುವಾಗ ಜಸ್ಟ್ ಲಾಟ್ ಬೇಸಿಸ್ ಮೇಲೆ ಬೈಯಿಂಗ್ ಸೆಲ್ಲಿಂಗ್ ಅನ್ನು ಮಾಡ್ಬೋದಾಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 2.5% ಗೇನ್ ಶ್ರೀರಾಮ್ ಫಿನಾನ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಜಾಪನೀಸ್ ಗ್ರೂಪ್ ಈ ಕಂಪನಿಯಲ್ಲಿ 20% ಸ್ಟೇಕನ್ನು ಬೈ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಬಂದಾಗಿಂದ ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗ್ತದೆ. ಈಗ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಕೇರ್ ಶ್ರೀರಾಮ್ ಫಿನಾನ್ಸ್ನ ರೇಟಿಂಗನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಈ ಮುಂಚೆ AA+ ರೇಟಿಂಗ್ ಇದ್ದಿದ್ದು ಈಗ AAA ಅಪ್ಡೇಟ್ ಆಗಿದೆ. ಇದರಿಂದ ಕಂಪನಿ ಏನು NCDಗಳನ್ನು ಡಿಬೆಂಚರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ, ಅದಕ್ಕೆ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ರೇಟಿಂಗ್ ಏಜೆನ್ಸಿಗಳಿಂದ ಕ್ರೆಡಿಟ್ ರೇಟಿಂಗ್ ಇಂಪ್ರೂವ್ ಆದಾಗ ಆ ಕಂಪನಿಗಳು ಒಂದು ಸ್ಟೇಬಲ್ ಡೆಟ್ ಪೊಸಿಷನ್ನಲ್ಲಿ ಇರುತ್ತೆ. ಸೊ ಬಜಾಜ್ ಫಿನಾನ್ಸನ್ನು ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಲೋನ್ ಡಿಸ್ಟ್ರಿಬ್ಯೂಟರ್ ಶ್ರೀರಾಮ್ ಫಿನಾನ್ಸ್ ಆಗಿರ್ತಾರೆ. ಸೊ ಒಳ್ಳೆ ಒಂದು ಗ್ರೋತ್ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈಗ ಜಪನೀಸ್ ಗ್ರೂಪ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರೋದ್ರಿಂದ ಕಂಪನಿಯ ಔಟ್ಲುಕ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಕೂಡ ಆಗಿರುತ್ತೆ. ಇಂಡಲ್ಕೋ ಸ್ಟಾಕ್ ಪ್ರೈಸ್ನಲ್ಲಿ 2%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇವತ್ತು ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬಜಾಜ್ ಆಟೋ M&M ಸ್ಟಾಕ್ ಪ್ರೈಸ್ನಲ್ಲಿ 2% ಅರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ ಕೂಡ ಆಲ್ ಟೈಮ್ ಹೈ ಲೆವೆಲ್ಸ್ ಅನ್ನು ಇವತ್ತು ರೀಚ್ ಮಾಡಿದೆ. ಸೊ ಜನವರಿ 1ಕ್ಕೆ ಡಿಸೆಂಬರ್ ತಿಂಗಳ ಆಟೋ ಸೇಲ್ಸ್ ಡೇಟಾ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ಸೇಲ್ಸ್ ಅನ್ನ ಎಲ್ಲ ಕಂಪನಿಗಳು ಮಾಡುತ್ತೆ ಅಂತ ಸಾಕಷ್ಟು ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಈ ಒಂದು ರೀಸನ್ನಿಂದ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಮಾರುತಿ ಸುಜುಕಿ ಕಡೆಯಿಂದ ಕೂಡ ಒಂದು ಸ್ಟ್ರಾಂಗ್ ಸೇಲ್ಸ್ ಡಿಕ್ಲೇರ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳ ಮೊಮೆಂಟಮ್ ಕೂಡ ಕಂಟಿನ್ಯೂ ಆಗ್ತಿದ್ದು ಟಾಟಾ ಸ್ಟೀಲ್ ಕೂಡ 2%ನ ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ನಲ್ಲಿ 2%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಎಟರ್ನಲ್ ಕೂಡ 2% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಸೊ ಎಟರ್ನಲ್ನಲ್ಲಿ ಕರೆಕ್ಷನ್ ಬರೋದಕ್ಕೆ ರೀಸನ್ ಕಂಪನಿಯ ಸಬ್ಸಿಡರಿ ಆಗಿರುವಂಥ ಬ್ಲಿಂಕಿಟ್ನ CFO ತಮ್ಮ ಒಂದು ಪೊಸಿಷನ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ 1 ವರ್ಷದ ಹಿಂದೆ ಇವರು ಬ್ಲಿಂಕಿಟ್ ಅನ್ನು ಜಾಯಿನ್ ಮಾಡ್ಕೊಂಡಿದ್ರು. ಈ ಮುಂಚೆ ಇವರು ಫ್ಲಿಪ್ಕಾರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಫ್ಲಿಪ್ಕಾರ್ಟ್ನಿಂದ ಬ್ಲಿಂಕಿಟ್ಗೆ ಬಂದು ಅಲ್ಲಿ CFO ಆಗಿದ್ರು, ಚೀಫ್ ಫಿನಾನ್ಷಿಯಲ್ ಆಫೀಸರ್. ಈಗ ಬ್ಲಿಂಕಿಟ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟು ಮತ್ತೆ ಫ್ಲಿಪ್ಕಾರ್ಟನ್ನು ಸೇರ್ಕೊಂಡಿದ್ದಾರೆ. ಸೊ ಈ ಒಂದು ನ್ಯೂಸ್ ಬಂದಾಗಿಂದ ಸ್ಟಾಕ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಪನಿಯ CEO CFO ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟಾಗ ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಈ ರೀತಿಯ ವೀಕ್ನೆಸ್ ಕಾಣಿಸುತ್ತೆ. ಸೊ IT ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಇನ್ಫೋಸಿಸ್ ಇವತ್ತು 1.5% ಕರೆಕ್ಟ್ ಆಯಿತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಅಪೋಲೋ ಹಾಸ್ಪಿಟಲ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಅರೌಂಡಲ್ಲಿ ಕರೆಕ್ಷನ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಕಂಪನಿ ತಮ್ಮ ಮಾರ್ಕೆಟ್ ಶೇರನ್ನು ಕಳ್ಕೊಂಡಿದ್ದಾರೆ. ಅಕ್ಟೋಬರ್ ತಿಂಗಳಿಗೆ ಕಂಪೇರ್ ಮಾಡಿದಾಗ ನವೆಂಬರ್ನಲ್ಲಿ ಮಾರ್ಕೆಟ್ ಶೇರ್ ಡ್ರಾಪ್ ಆಗಿತ್ತು. ಡಿಸೆಂಬರ್ನಲ್ಲಿ ಆಪರೇಷನ್ಸ್ ನಾರ್ಮಲ್ ಆಗಿ ಇರಲಿಲ್ಲ. ಹಾಗೆ ಏರ್ ಟ್ರಾಫಿಕ್ ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ.
ಹಾಗೆ ಪೈಲಟ್ಸ್ಗಳಿಗೆ ಹೆಚ್ಚಿನ ಒಂದು ಅಲೋವೆನ್ಸನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದರೆ ಇದು ಕಂಪನಿಯ ಫಿನಾನ್ಷಿಯಲ್ಸ್ನ ಮೇಲೆ ಇನ್ನಷ್ಟು ಇಂಪ್ಯಾಕ್ಟ್ ತರುವಂಥ ಚಾನ್ಸಸ್ ಇರುತ್ತೆ. ಸೊ ಹೆಚ್ಚಾಗಿ ಅಲೋವೆನ್ಸ್ಗಳನ್ನು ಕೊಡಬೇಕು ಅಂದರೆ ಕಂಪನಿಯ ರೆವಿನ್ಯೂನಿಂದ ಆ ಒಂದು ಅಮೌಂಟ್ ಹೋಗುತ್ತೆ, ಆಗ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಕಂಪನಿಯ ನೆಟ್ ಪ್ರಾಫಿಟ್ ಡ್ರಾಪ್ ಆಗ್ತಾ ಹೋಗುತ್ತೆ. ಇದು ಕಂಪನಿಗೆ ನೆಗೆಟಿವ್ ಆಗ್ಬೋದು ಅನ್ನುವಂಥ ಒಪಿನಿಯನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವಾರಿ ಎನರ್ಜೀಸ್ ನಾಳೆಯಿಂದ ಎಫ್.ಎನ್.ಒ ಸೆಗ್ಮೆಂಟ್ಗೆ ಎಂಟರ್ ಆಗ್ತಿದೆ. ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಸಾಕಷ್ಟು ನೆಗೆಟಿವಿಟಿ ನೋಡೋದಕ್ಕೆ ಸಿಕ್ಕಿತ್ತು, ಅದಾದಮೇಲೆ ಸ್ಟಾಕ್ ರಿಕವರ್ ಆಗಿದೆ. ಸೊ ಇದಕ್ಕೆ ರೀಸನ್ ಕಂಪನಿಯ ಸಿಇಒ ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ನ ಕೊಟ್ಟಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದಾದಮೇಲೆ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿದೆ. ಸೊ ಈಗಿನ ಸಿಇಒ ಮೇ 15ರವರೆಗೂ ತಮ್ಮ ಒಂದು ಪೊಸಿಷನ್ನಲ್ಲಿ ಕಂಟಿನ್ಯೂ ಮಾಡ್ತಾರೆ, ಅದಾದಮೇಲೆ ಅವರು ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗುತ್ತೆ. ಸೊ ಕುಪಿಡ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಸೌದಿ ಅರೇಬಿಯಾನಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಇದಕ್ಕೆ ಬೋರ್ಡ್ನ ಅಪ್ರೂವಲ್ ಆಲ್ರೆಡಿ ಸಿಕ್ಕಿದೆ, ಇನ್ನಷ್ಟು ರೆಗ್ಯುಲೇಟರಿ ಶೇರ್ ಹೋಲ್ಡರ್ ಅಪ್ರೂವಲ್ ಬೇಕಾಗುತ್ತೆ. ಅದಾದಮೇಲೆ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸೌದಿ ಅರೇಬಿಯಾನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ ಇಂಪ್ರೂವ್ ಆಗುತ್ತೆ, ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಹಾಗೆ ಮಿಡ್ಲ್ ಈಸ್ಟ್ ರೀಜನ್ನಲ್ಲಿ ತಮ್ಮ ಒಂದು ಪೊಸಿಷನನ್ನು ಸ್ಟ್ರಾಂಗ್ ಮಾಡ್ಕೋಬೋದಾಗುತ್ತೆ. ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೀಸೆಂಟಾಗಿ ಕಂಪನಿ ಟೋಟಲ್ ಸ್ಟಾಕ್ ಪ್ಲೆಡ್ಜಿಂಗ್ ಏನಿತ್ತು ಅದನ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಹೊನಾಸ ಕನ್ಸ್ಯೂಮರ್ ಮಾಮಾರ್ತ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಯ ಸಿಇಒ ತಮ್ಮ ಒಂದು ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈಗ ಸಿಇಒ ಸ್ಟೇಕ್ 32.45% ನೋಡೋದಕ್ಕೆ ಸಿಗುತ್ತೆ. ಸೊ ಟೋಟಲ್ 18.5 ಲಕ್ಷ ಶೇರ್ಸ್ಗಳನ್ನು ಸಿಇಒ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. 270 ಪ್ರೈಸ್ನಲ್ಲಿ ಈ ಒಂದು ಸ್ಟೇಕ್ ಬೈ ಆಗಿದೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೊ ಟಿ.ವಿ.ಎಸ್ ಮೋಟಾರ್ನ 3 ವೀಲರ್ ವೆಹಿಕಲ್ಸ್, ಪ್ಯಾಸೆಂಜರ್ ಹಾಗೆಯೇ ಗೂಡ್ಸ್ ವೆಹಿಕಲ್ಸ್ಗಳಿಗೆ ಫಿನಾನ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಮಾನ್ವಾ ಫಿನಾನ್ಸನ್ನು ತಮ್ಮ ಪಾರ್ಟ್ನರ್ ಆಗಿ ಟಿ.ವಿ.ಎಸ್ ಮೋಟಾರ್ಸ್ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಟಿ.ವಿ.ಎಸ್ ಮೋಟಾರ್ಸ್ನ ವೆಹಿಕಲ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಮಾನ್ವಾ ಫಿನಾನ್ಸ್ EMI ಆಪ್ಷನ್ಸನ್ನು ಪ್ರೊವೈಡ್ ಮಾಡಿ ಫಿನಾನ್ಸಿಂಗನ್ನು ಮಾಡ್ತಾರೆ. ಈ ನ್ಯೂಸ್ನಿಂದ ಟಿ.ವಿ.ಎಸ್ ಮೋಟಾರ್ಸ್ 2% ಅರೌಂಡಲ್ಲಿ ಗೇನ್ ಆಗಿದೆ. ಹಾಗೆ ಕಂಟಿನ್ಯೂಸ್ ಆಗಿ ಟಿ.ವಿ.ಎಸ್ ಮೋಟಾರ್ಸ್ ಒಳ್ಳೆ ಸೇಲ್ಸನ್ನು ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. ಡಿಸೆಂಬರ್ ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ PVR ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿಯ ಪ್ರಮೋಟರ್ 4 ಲಕ್ಷ ಶೇರ್ಸ್ಗಳನ್ನು ಪ್ಲೆಡ್ಜ್ ಮಾಡಿದ್ದಾರೆ. ಸೊ ತಮ್ಮ ಒಂದು ಪರ್ಸ್ನಲ್ ಪರ್ಪಸ್ಗೋಸ್ಕರ ಈ ಒಂದು ಸ್ಟಾಕ್ ಪ್ಲೆಡ್ಜ್ ಆಗಿದೆ. ಪ್ರಮೋಟರ್ಸ್ಗಳು ಶೇರ್ಸ್ಗಳನ್ನು ಪ್ಲೆಡ್ಜ್ ಮಾಡಿದ್ರೆ ಅದು ಕಂಪನಿಗೆ ನೆಗೆಟಿವ್ ಆಗಿರುತ್ತೆ. ಸೊ ಕಂಪನಿಗೋಸ್ಕರ ಪ್ಲೆಡ್ಜಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗ್ಬೋದು. ಬಟ್ ಪರ್ಸ್ನಲ್ ರೀಸನ್ನಿಂದ ಈ ರೀತಿಯಲ್ಲಿ ಸ್ಟಾಕ್ ಪ್ಲೆಡ್ಜಿಂಗ್ ಆದಾಗ ಸ್ಟಾಕ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಷನ್ ಕೊಡುತ್ತೆ. RVNL ಕಂಪನಿಗೆ 201 ಕೋಟಿಯ ಆರ್ಡರ್ ಸಿಕ್ಕಿದೆ. ಲೋಯೆಸ್ಟ್ ಬಿಡ್ಡರ್ ಆಗಿದ್ರು ಕಂಪನಿ. ಒಳ್ಳೊಳ್ಳೆ ಆರ್ಡರ್ಗಳು RVNLಗೆ ಸಿಗ್ತಾ ಹೋಗ್ತದೆ. ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು, ಬಟ್ ಈಗ 2 ಸೆಷನ್ಸ್ಗಳಲ್ಲಿ RVNLನಲ್ಲಿ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಗುಜರಾತ್ ಕಿಡ್ನಿ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 5% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು, ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಲಿಸ್ಟಿಂಗ್ ಪ್ರೈಸ್ನಿಂದ 9% ಡೌನ್ ಸೈಡ್ನಲ್ಲಿ ಗುಜರಾತ್ ಕಿಡ್ನಿ ಕ್ಲೋಸಿಂಗನ್ನು ಕೊಟ್ಟಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹114 ಆಗಿತ್ತು. 120 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆವರೆಗೂ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿರಲಿಲ್ಲ, ಬೆಳಿಗ್ಗೆ ಸ್ವಲ್ಪ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತು. 5% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ಕೂಡ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.